ನೋಡ್ರ ನಮಸ್ಕಾರ. ನಮಸ್ಕಾರ ಕಣ್ರಿ. ಇರ್ರಿ ಎಲ್ಲಿ ಹೊಂಟ್ರಿ? ಕಣ್ರಿ ಅವ್ರು ನೀರು ಕುಡಿತಾರ ಪಾಪ, ಕುಡಿಲಿ. ಮಾತಾಡಲ್ಲ ಅನ್ನೋರ್ನೇ ಮಾತಾಡ್ಸ್ಬೇಕು ನಾವು. ಯಾರು ಗೆಲ್ಬೋದು ಮಂಡ್ಯದಲ್ಲಿ? ಯಾರು ಗೆಲ್ಬೋದು ಅಂದ್ರೆ ಕುಮಾರಣ್ಣನ ಸ್ಟಾರ್ ಚಂದ್ರನ. ಎಲೆಕ್ಷನ್ ಆದ್ಮೇಲೆ ಬಂದಿರೋದು ನಾವು. ಕುಮಾರಣ್ಣ ಗೆಲ್ಬೋದು. ಹೌದಾ? ಅವರೇ ಗೆಲ್ತಾರೆ. ನೋಡೋಣ, ನೀವು ಜಾಸ್ತಿ ಮಾತಾಡಿದ್ರೆ ಇನ್ನೂ ಸಿ ಮಾತಾಡ್ಸುವೆ. ಹಾಂ ಅಣ್ಣ ನಮಸ್ಕಾರ. ಏನು ನಿಮ್ಮ ಹೆಸರು? ಸೋಮಶೇಖರ್. ಸೋಮಶೇಖರ್ ಅವರೇ, ಏನಾಗ್ಬೋದು ಮಂಡ್ಯದಾಗಲೇ? ಮಂಡ್ಯದಲ್ಲಿ ಕುಮಾರಣ್ಣ ಬರ್ತಾರೆ. ಹೌದಾ? ಗ್ಯಾರಂಟಿ ಓಟ್ ಹಾಕಿದ್ರೆ? ಹಾಕಿದ್ವಿ. ಸರಿ, ಮತ್ತೆ ವಿಷಯ ಗೊತ್ತಾಯ್ತಾ? ಏನು ಗೊತ್ತಾಯ್ತು ಬಿಡಿ, ಆದ್ರೂ ಗೊತ್ತುವನ. ಹೌದು ಗೊತ್ತು. ಏನು ಈ ಥರ ಸರಿನಾ ಇದು ತಪ್ಪ? ಈ ಮಾಡಿ ಸರಿನಾ? ಏನು ಹೇಳ್ತೀವಿ? ನಿಮ್ಮ ಒಂದು ಬುದ್ಧಿ ಮಾತು ಹೇಳಿದ್ರೆ ಒಂದು ಸಂದೇಶ ಏನು ಕೊಡ್ತೀರಿ? ಅದು ನಮ್ಗೆ ಗೊತ್ತಿಲ್ಲ ಬಿಡು. ಅದೇನಂತ ಹೇಳೋ ಗೊತ್ತು ಅಂದ್ರು ಗೊತ್ತಿಲ್ವಂತ. ಗೊತ್ತಿಲ್ಲ. ಯಾರು ತಪ್ಪು ಸರಿ ಒಂದೇ ಮಾತು ಹೇಳ್ಬಿಟ್ರೆ ನನಗೆ ಯಾರ್ದು ತಪ್ಪು ಇದರಲ್ಲಿ? ತಪ್ಪು ಯಾರ್ದೋ ಒಂದು ಇನ್ನೂ ಗೊತ್ತಿಲ್ವಲ್ಲ. ಅಲ್ಲ, ಓವರ್ ಆಗಿ ನೋಡಿದಾಗ ಅದು ಅವರೇ ಆಗಿರಲಿ ಬಿಡಲಿ, ಈ ಥರದ್ದೆಲ್ಲ ನೋಡಿದಾಗ ಯಾರ್ದು ತಪ್ಪು ಅಂತ ಅನ್ಸುತ್ತೆ? ಈಗ ಏನು ರೇವಣ್ಣರದೇ ತಪ್ಪು ಅಂತ ಕಾಣ್ತೀವಿ. ನಿಮಗೇನು ಅನ್ಸುತ್ತೆ? ನಮ್ಗೆ ಹಂಗೆ ಅನಿಸ್ತಾ ಇದೆ. ಹಂಗೆ ಅನ್ಸುತ್ತೆ, ಅವ್ರದ್ದೇ ತಪ್ಪು. ಯಾರು ಗೆಲ್ಲೋದು ಇಲ್ಲಿ? ಗೆಲ್ಬೋದು? ದಳ ಬರ್ಬೋದು ಸ್ವಾಮಿ. ದಳ? ಹೌದಾ? ಗ್ಯಾರಂಟಿನಾ? ಗ್ಯಾರಂಟಿ ಪಕ್ಕನಾ? ಪಕ್ಕ. ನಮಸ್ಕಾರ ರೀ ಸರ. ಫುಲ್ ಟೀಗಿ ಹಾಕ್ತಾ ಇದ್ದೀರಾ. ಏನು ಹೆಸರು ನಿಮ್ಮದು? ರಾಜೇಶ್. ರಾಜೇಶ್ ಅವರೇ, ಯಾರು ಗೆಲ್ಬೋದ್ರಿ ಮಂಡ್ಯದಲ್ಲಿ? ಓಟ್ ಹಾಕಿದ್ರಾ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರು ಗೆಲ್ಬೋದು? ಯಾವಾನಿಗ್ ಗೊತ್ತು. ನಮಸ್ಕಾರ ಅಣ್ಣ. ಏ ಬಾಣಲೆ ಎಲ್ಲುಂಟೆ ಬೈಲೆ. ಏನು ನಿಮ್ಮ ಹೆಸರು? ಗುರುಸ್ವಾಮಿ ಅಂದ್ಬಿಟ್ಟು. ಗುರುಸ್ವಾಮಿ ಅವರೇ, ಓಟ್ ಹಾಕಿದ್ರಾ? ಯಾರು ಗೆಲ್ಬೋದ್ರಿ ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಮಾಮೂಲಿ ಕುಮಾರಸ್ವಾಮಿ ಅವ್ರು ಬರ್ತಾರೆ. ಕುಮಾರಸ್ವಾಮಿ ಅವರೇ ಬರ್ತಾರೆ. ಗ್ಯಾರಂಟಿನಾ? ಗ್ಯಾರಂಟಿ ಅವ್ರ ಅನ್ಸುತ್ತಾ? ಹಂಗೆ ಅನ್ಸುತ್ತೇನೆ. ಅದೇ ಟ್ರೆಂಡ್ ಅದೇ ಇದೆ. ಅವ್ರು ಬರ್ತಾರೆ, ಒಳ್ಳೆ ಕೆಲಸ ಭಾಳ ಚೆನ್ನಾಗಿ ಮಾತಾಡ್ತೀರಾ. ಈಗ ನಾನು ನಿಮ್ಮ ಹತ್ರ ಕೇಳ್ತೀನಿ, ನನಗೆ ಹಾಸನದ ವಿಷಯ ಗೊತ್ತಲ್ವೇ? ಹಾಸನದು ಕೆಲವೊಂದೆಲ್ಲ ನೋಡಿದ್ದೀನಿ. ತುಂಬಾ ನೋಡ್ಬೇಡಿ, ತುಂಬಾ ನೋಡ್ಬೇಡಿ. ಆ ಥರ ಎಲ್ಲ ಮಾಡಬಾರ್ದಾಯ್ತು. ಮಾಡೋದು ಸರಿ ಇಲ್ಲ. ಆದರೆ ಅದು ಪಬ್ಲಿಕ್ ಮಾಡಬಾರ್ದಾಯ್ತು. ಪಬ್ಲಿಕ್ ಮಾಡಬಾರ್ದು. ಮಾಡಬಾರ್ದಾಯ್ತು. ಮಾಡಿದ್ರೂ ಅವರು ಒಳ್ಳೊಳಗೆ ಏನು ಮಾಡ್ಕೋಬೇಕು, ಡೈರೆಕ್ಟಾಗಿ ಅವೇನು ಬಿಡಬಾರ್ದು. ಬರೀ ಮ್ಯಾಟ್ರ್ ಬಿಟ್ಟಿದ್ರೆ ಆಗ್ತಿತ್ತು. ಈಗ ನಾ ಇನ್ನು ನೋಡೋದಾದ್ರೆ ಅದೆಲ್ಲ ರಾಜಕೀಯ ಒಂದು ಸ್ವಲ್ಪ ನಡೀತಾ ಇದೆ. ಅದೆಲ್ಲ ಇಬ್ಬರು ಒಟ್ಟಿಗೆ ಸೇರಿ ಅದಾಗಿರೋದು. ಅತ್ಯಾಚಾರ ಅಂತಂದ್ರೆ ಬಲವಂತೆಯಿಂದ ಏನೋ ಮಾಡಿ ಹೇಳಕ್ಕೆ ಹೋಗಿ ಏನೇನೋ ಮಾಡೋದು ಅತ್ಯಾಚಾರ. ಅದು ಅವರು ಸೇರವ್ರೆ, ಇವರು ಸೇರವ್ರೆ. ಒಟ್ರೆ ಯಾರು ತಪ್ಪು ಇದರಲ್ಲಿ? ಯಾರು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಇಬ್ಬರದ್ದು ತಪ್ಪಿದೆ. ಆಮೇಲೆ ಒಡೆ ಬಿಟ್ರಲ್ಲ, ಅದ್ರದ್ದು ಇರಬಾರ ತಪ್ಪು. ಅದು ಮೇಯ್ನ್ ತಪ್ಪು ಅಂತೀರಾ? ನಿಮ್ಮ ಹೆಸರೇನು ಸರ್? ಸತೀಶ್ ಅಂತ. ಸತೀಶ್ ಅವರೇ, ಯಾರು ಗೆಲ್ಬೋದು? ಓಟ್ ಹಾಕಿದ್ರಾ? ಕುಮಾರಸ್ವಾಮಿ ಅಣ್ಣನ ಗೆಲ್ಲೋದು. ಅವರೇ? ಖಂಡಿತ ಸ್ವಾಮಿ. ಹಾಸನ್ ಗೊತ್ತಾಯ್ತಲ್ಲ, ಯಾಕೆ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರು ಅಂತ. ಅದೇ ನಿಜವೋ ಸುಳ್ಳು ಒಂದು ಗೊತ್ತಾಯ್ತಲ್ಲ. ನೋಡಿರಲಿಲ್ಲ. ಸತ್ಯತೆ ಅವ್ರಿಗೆ ಗೊತ್ತಿರೋದು ಸ್ವಾಮಿ. ಅದು ಸತ್ಯತೆ ಅವ್ರಿಗೆ ಗೊತ್ತು. ನಾವು ಯಾರು ಹೋಗಿಲ್ಲ, ನೋಡಿಲ್ಲ. ಟಿ ವಿಲಿ ಬಿಟ್ಟಿದ್ರು ನಾವು ನೋಡೋದು ಅಷ್ಟೇ. ಅಷ್ಟು ಮಾತ್ರ ನಮ್ಗೆ ಗೊತ್ತಿರೋದು ಅಷ್ಟೇ. ಈಗ ವಿಷಯ ಗೊತ್ತಾಯ್ತಾ? ಏನು ಹೇಳಿ? ಅದೇ ಹಾಸನದು ಹಾಸನ ವಿಷಯ. ಅದು ನನ್ನ ಅಭಿಪ್ರಾಯ ತಪ್ಪು ಮಾಡಿರೋದು, ಕೇಸ್ ಮಾಡಿರೋದು ಅಂತ. ಹೆಂಗೆ ಅಂದರೆ ಈಗ ಈ ಅಂಗಡೀಲಿ ಅವನು ಓನರ್, ಅವನೇ ಒಂದು ಹುಡುಗಿ ಕೆಲ್ಸಕ್ಕೆ ಬಂದರೆ ಆ ಹುಡುಗಿನ ಇಟ್ಕೊಬಿಟ್ಟಾನ ಅವನು. ಆ ಥರ ಆಗದೆ ಇದು ಸುಮ್ಮನೆ ಎತ್ತು ಕಟ್ಟಿರೋದು ಅಂತ ನಮ್ಮ ಐಡಿಯಾ. ಕಟ್ಟಿರೋದು ಅಂತ. ಹಾಂ, ಅದೇನೋ ನಮಗೆ ಗೊತ್ತಿಲ್ಲ ವಿಚಾರ. ಒಡಲೆ ಯಾರು ತಪ್ಪು ಯಾರು ಸರಿ ಅನ್ಸುತ್ತೆ ನಿಮಗೆ? ನಮಗೆ ಈಗ ತಪ್ಪು ಸರಿ ನಾವು ಹೇಳೋಕ್ಕಾಗೋದಿಲ್ಲ. ಇಬ್ರದ್ದು ತಪ್ಪೋ ಇಲ್ಲ ಒಬ್ರದ್ದು ತಪ್ಪೋ? ಇಬ್ಬರದು ತಪ್ಪೆ. ಹಂಗಂತೀರಾ? ಹೌದು, ಇಬ್ಬರದು ತಪ್ಪೆ. ಆಯ್ತು. ಯಾರು ಗೆಲ್ಬೋದು ಮಂಡ್ಯದಲ್ಲಿ? ಪಕ್ಕ JDS ಸರ್. ಗ್ಯಾರಂಟಿ? ಗ್ಯಾರಂಟಿ ಫಿಕ್ಸು ಸರ್. ಹಂಗಿದೆಯಾ? ಓಟ್ ಹಾಕಿರೋದ್ರ ಮೇಲೆ ನಿಮ್ಗೆ ಗೊತ್ತಿದೆಯಾ? ಭಾಗ ಸರ್. 100ಕ್ಕೆ 100 ಭಾಗ ಸರ್. 100ಕ್ಕೆ 100 ಭಾಗ. 100ಕ್ಕೆ 100. ಸರಿ, ಓಕೆ. ಒಂದೇ ಪ್ರಶ್ನೆ.
ಹಾಸನ ವಿಷಯ ಗೊತ್ತಾಯ್ತಲ್ವಾ? ಗೊತ್ತು ಸರ್. ಏನು ನಿಮ್ಮ ಅನಿಸಿಕೆ ಏನು? ಸರ್ ಕಾಂಗ್ರೆಸ್ಸಲ್ಲಿ ಅಂಥವ್ರು ಯಾರು ಇಲ್ವಾ ಸರ್? ಕಾಂಗ್ರೆಸ್ಸಲ್ಲಿ 100% ಇದ್ದಾರೆ. ಯಾಕೆ ಕಾಂಗ್ರೆಸ್ನವ್ರು ತೆಗಿಲಿಲ್ಲ? ಕಾಂಗ್ರೆಸ್ನವ್ರು ಇದಾರ? 100ಕ್ಕೆ 100 ಭಾಗ ಇದ್ದಾರೆ. ಯಾರಿದಾರ್ರಿ ಹಂಗೆ? ಅವೆಲ್ಲ ಆಚೆ ಬರ್ಬೇಕಲ್ಲ ಇಲ್ಲ ಸರ್, ಹಿಂದೆ ಎಲ್ಲ ಇರಲಿಲ್ವ ಸರ್? ಎಲ್ಲ ಇದ್ದಾರೆ. ಇವತ್ತಿಗೆ ಅಂತ ಅವಶ್ಯಕತೆ ಏನಿತ್ತು ಸರ್ ಅವ್ರಿಗೆ? ಹಿಂದೆನೇ ತೆಗಿಬೋದಾಯ್ತಲ್ಲ ಅವರು. ಹೋಟೆಲ್ ತಪ್ಪು ಎಲ್ಲಾರ್ದು ಐತೆ ಇಲ್ಲಿ. ಅಪ್ಪ ಎಲ್ಲಾರ್ದು ಐತೆ, ಅದರಲ್ಲೇ ಇನ್ನೊಂದು ನೀರು ಕುಡಿಲೇಬೇಕು. ಕುಡಿಬೇಕು ಅಷ್ಟೇ ಸರ್. ಓಕೆ, ನಿಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣ, ಹೇಳೋಣ, ಓಟ್ ಹಾಕಿದ್ರಾ? ಹಾಂ. ತೋರಿಸ್ಬಿಡಿ ಮತ್ತೆ ಸ್ಟೈಲಾಗೆ. ಕುಮಾರಸ್ವಾಮಿ. ಓಟ್ ಹಾಕಿ ತೋರ್ಸೋಣ. ಗುರ್ತಾ ಓಟ ಓ ಅಳಿಸೋಗ್ಬಿಟ್ಟದೆ. ಇಷ್ಟು ಬೇಗ ಯಾರು ಗೆಲ್ತಾರೆ? ಕುಮಾರಸ್ವಾಮಿ ಪಕ್ಕ ಪಕ್ಕ ಫಿಕ್ಸು. 1 ಲಕ್ಷ ಲೀಡಿಂಗ್. ಸರಿ, ಹಾಂ ಹಾಸನ ವಿಷಯ ಹಾಂ. ಹಾಸನ ಏನೂ ಇಲ್ಲ, ಸಿದ್ದರಾಮಯ್ಯ ಟೀಕೆನೇ ಮಾಡಿರೋದು. ಇವಾಗ ಅವರೇ ಹೋಗ್ಬೇಕು. ಅವ್ನು ಯಾಕೆ ಹಿಡಿತಾರೆ? ಅವರೇ ಇವರು ಅಧಿಕಾರ ಇಲ್ವಾ? ಇವರು ಎತ್ತು ಕಟ್ಬಿಟ್ಟು ಹಾಂ, ಇವ್ರದೇ ಟೀಕೆದು ಇವಂದೇ, ಸಿದ್ದರಾಮಯ್ಯಂದೇ. ಟೀಕೆ ಯಾರು? ಡಿಕೆ ಟೀಕೆ ಅವಂದೇ, ಇವನು ಏನು ಇಲ್ದೋದ ಹೆಣ್ಸರೆಲ್ಲ ಕರ್ಕೊಂಬಂದು ದಿಕ್ಕಂಪಾಲ್ ಮಾಡ್ತಾವ್ರೆ. ಹಾಂ, ತಪ್ಪೆ ತಪ್ಪೆ ಒತ್ತ ಉಪ್ಪಿನ ನೀರು ಕುಡಿಲೇಬೇಕು. ಅವನು ಕುಡಿಲಿ, ಇವರು ಕುಡಿಲಿ, ಇಬ್ರು ತಪ್ಪು ಮಾಡಿದವರೆಲ್ಲ ಕುಡಿಲೆ. ಎಲ್ಲ ಕುಡಿಲಿ. ಸಿದ್ದರಾಮಯ್ಯನು ಕುಡಿಲಿ, ತಪ್ಪದೆ ಯಾರ್ದು? ಸಿದ್ದರಾಮಯ್ಯಂದುವೆ. ಅವನು ಕುಡಿಲಿ ನೀರ. ಹೆಂಗೆ ಇದು ಸಿದ್ದರಾಮಯ್ಯ ತಪ್ಪು? ಪಾಪ ಅವ್ರು ಯಾಕೆ ಯಾಕೆ ಆಯ್ತಿಲ್ವಾ? ಇವನು ಅಧಿಕಾರದಲ್ಲಿ ಇಲ್ವಾ? ಅವನು ಯಾಕೆ ಹೊರಗಡೆ ದೇಶಕ್ಕೆ ಬಿಟ್ರು? ಯೋಗಾನಂದ ಅವರೇ. ಯೋಗ ಇಲ್ಲಿ ಯಾರು ಯೋಗ ಐತಿ ಇಲ್ಲಿ ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಎಲ್ಲ ಓಟ್ ಹಾಕಿದ್ರಾ? ಓಟ್ ಹಾಕಿದ್ದೀವಿ. ಎಲ್ಲ ಗೆಲ್ತಾರೆ. ಯಾರು? ಯಾರು? ಕುಮಾರಸ್ವಾಮಿ ಅವ್ರು ಪಕ್ಕ 100. ಸರ್, ಥ್ಯಾಂಕ್ ಯು. ನಮಸ್ಕಾರ ರೀ ನೋಡ್ರೆ, ನಮಸ್ಕಾರ. ಏನು ಹೆಸರು ನಿಮ್ಮದು? ಚಂದ್ರಶೇಖರ್ ಅವ್ರೆ. ಏನ್ರಿ, ಯಾರು ಗೆಲ್ಬೋದ್ರಿ ಮಂಡ್ಯದಲ್ಲಿ? ಓಟೆಲ್ಲ ಹಾಕಾಯ್ತು. ಕುಮಾರಸ್ವಾಮಿ ಗೆಲ್ಬೋದು. ಹೌದಾ? ಹೌದು ಅವರೇ ಹೌದು. ಪಕ್ಕ ಗ್ಯಾರಂಟಿ. ಹಾಂ, ಬರ್ರಿ. ಏನು ನಿಮ್ಮ ಹೆಸರು? ನಾವು ಕಾಂಗ್ರೆಸ್ನವರು. ಹಿಡಿದು ಕೂಡಲೇ ಹಾಂ ಎಲ್ಲ ಇರುವುದು ಹೇಳ್ಬೇಕಲ್ವಾ? ನಾವು ಕಾಂಗ್ರೆಸ್ನವ್ರು ಗೆಲ್ತಾರೆ ಅಂತೀವಿ. ಹೆಂಗೆ ಹಾಸನ ಮ್ಯಾಟ್ರ್ ಗೊತ್ತಾ? ಮ್ಯಾಟ್ರ್ ಎಲ್ಲ ಗೊತ್ತು. ಏನಂತೀರಿ ನೀವು ಕಾಂಗ್ರೆಸ್ನವ್ರಾಗ ಏನಂತೀರಿ? ಏನಂತೀರಿ ಅಂದರೆ, ಅದು ಮಾಡಿದ್ರ ಮೇಲೆ ಗೊತ್ತಾಯಿಲ್ಲ. ಈಗ ರಿಲೀಸ್ ಮಾಡಿದ್ರಲ್ಲ, ಅವ್ರ ಮೇಲೆ ಗೊತ್ತಾದೆ. ಅಯ್ಯೋ, ಮುಂದೆ ರಿಲೀಸ್ ಮಾಡೋದು ಸರಿ ಇಲ್ಲ. ಅದು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕಿತ್ತು. ಅದೇ ಈಗ ಅವ್ರ ಮೇಲೆ ತೋರಿಸ್ತಾವ್ರು ಅವರು. ಅವ್ರವ್ರದ್ದು ದೊಡ್ಡದಲ್ಲಿ ಮುಚ್ಚೋಯ್ತದೆ. ಒಂದು ತಿಂಗಳಿದ್ರೆ ಬಿಡಿಯೋದು. ಮುಚ್ಚೋಯ್ತದೆ. ಅಂಗಡಿ ಮುಚ್ಚೋಯ್ತದೆ. ಮುಲಾಜಿಲ್ದೆ ಮುಚ್ಚೋಯ್ತದೆ ಒಂದು ತಿಂಗಳು. ಇನ್ನೊಂದು ಯಾವ್ದಾರ ಬಂದಾಗ ಅದು ಮುಚ್ಚೋಯ್ತದೆ. ಅಷ್ಟಂತೂ ಗ್ಯಾರಂಟಿ. ದಾಳಿನೇ ಬರೋದಿಲ್ಲ, ಗ್ಯಾರಂಟಿ ಪಕ್ಕ. ಹಾಸನ ವಿಷಯ ಗೊತ್ತಾ? ಹಾಸನ ನಮಗೆ ಗೊತ್ತಿಲ್ಲ. ನಮಗೆ ಮಂಡ್ಯ ನಮಗೆ ಗೊತ್ತು. ಹೌದಾ? ಬರ್ರಿ ಗೌಡ್ರೆ, ಏನು ನಿಮ್ಮ ಹೆಸರು? ವಿಚಾರ ಹೇಳಿ ಸ್ವಾಮಿ. ನಿಮ್ಮ ಹೆಸರು ಹೇಳಿ. ಕೃಷ್ಣೇಗೌಡ ಅಂತೇಳಿ. ಆಯ್ತು ಬಿಡಿ. ಆಯ್ತು. ಯಾರು ಬರ್ಬೋದು ಮಂಡ್ಯದಲ್ಲಿ? ನಮಗೆ ಕುಮಾರಸ್ವಾಮಿ ಬರ್ಬೋದು ಅಂತ ಇಟ್ಕೊಂಡಿದ್ದೀವಿ. ಬರ್ತಾರಾ? ಖಂಡಿತ ಎಷ್ಟು ಓಟ್ ಲೀಡಲ್ಲಿ ಬರ್ಬೋದ್ರಿ? ನಮ್ಮ ಅನಿಸಿಕೆ ಪ್ರಕಾರ 2 ಲಕ್ಷದ ಮೇಲೆ ಬರ್ಬೋದು ಸರ್. ಹೌದು. ಸರಿ, ಓಕೆ. ಹಾಸನ ವಿಷಯ ಗೊತ್ತಾ? ಗೊತ್ತು, ಹೇಳಿ ಸ್ವಾಮಿ. ಏನು ಅನಿಸಿಕೆ? ಈ ಒಂದು ಘಟನೆಗಳನ್ನ ನೋಡಿದಾಗ ಸಮಾಜಕ್ಕೆ ಏನು ಸಂದೇಶ ಸಿಗ್ತಾ ಇದೆ? ಜನ ಅವ್ರನ್ನ ಫಾಲೋವರ್ಸ್ ಇದ್ದಾರೆ, ಫ್ಯಾನ್ಸ್ ಇದ್ದಾರೆ, ಏನು ಫೇಸ್ ಮಾಡ್ತಾರೆ? ನೀವೇನು ಹೇಳ್ತೀರಾ? ನೋಡಿ, ಈಗ ಕರ್ನಾಟಕ ಸರ್ಕಾರ ಏನಿದೆ, ನಮ್ಮಲ್ಲಿ ಭಾರತ ದೇಶದಲ್ಲಿ ಒಂದು ಭಾರತಾಂಬೆ ಅಂತ ನಾವು ಹೇಳ್ತೀವಿ. ನಮ್ಮ ಕರ್ನಾಟಕವನ್ನು ಭುವನೇಶ್ವರಿ ಅಂತ ಕರಿತೀವಿ. ಇಂಥ ವಿಚಾರದಲ್ಲಿ ನಮ್ಮ ಕರ್ನಾಟಕ ಭಾರತಾಂಬೆಯ ಮಾತೆಯರನ್ನು ಅದೇನೋ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಿದ್ರಿ, ಮುಂದುವರಿಸಿ. ತುಂಬ ಏನು ಪೆನ್ಡ್ರೈವ್ ಅಂತ ಏನು ಹೇಳಿ ಲಕ್ಷಾಂತರ ಪೆನ್ಡ್ರೈವನ್ನು ಹಂಚಿ ನಮ್ಮ ಮಾತೆಯರ ಭವಿಷ್ಯವನ್ನು ಹಾಳು ಮಾಡೋದು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮ ಮಾತೆಯರನ್ನು ಈ ದೇಶದಲ್ಲಿ, ರಾಜ್ಯದಲ್ಲಿ ಪೂಜೆ ಮಾಡ್ತೀವಿ, ಮಾತೆಯರು ಅಂತ ಗೌರವಿಸ್ತೀವಿ. ಅಂಥವರನ್ನು ಪೆನ್ಡ್ರೈವ್ ಮೂಲಕ ಲಕ್ಷಾಂತರ ಪೆನ್ಡ್ರೈವ್ ಮಾಡಿ ಹಂಚಿ ಈ ದೇಶದ, ರಾಜ್ಯದ ಮಾತೆಯರ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಹೇಳ್ತೀನಿ ಹಂಗಾದ್ರೆ, ಮಾತೆಯರು ಏನು ಗೌರವ ಅಂತ ಹೇಳ್ತಿದ್ರಲ್ಲ, ಅವ್ರು ಮಾಡಿದ್ದು ಒಳ್ಳೆ ಕೆಲಸನಾ, ಸರಿಯಾದ ಕೆಲಸನಾ? ಯಾರಿಗೆ ಎಷ್ಟಂತ ಹೇಳೋದು ಬುದ್ಧಿ, ಇಂದ್ಯಾರೆ ಎಲ್ಲಾರು ಹಾಕ್ತಾರೆ ಲದ್ದೆ. ಕಾನೂನು ಚೌಕಟ್ಟಿನಲ್ಲಿ ಗೌಪ್ಯವಾಗಿ ಶಿಕ್ಷೆ ಕೊಡಿಸ್ಬೇಕಾಗಿತ್ತೆ ಹೊರತು ಇವರು ಓಟಿಗೋಸ್ಕರ, ಚುನಾವಣೆಗೋಸ್ಕರ ಬಳಕೆ ಮಾಡಿಕೊಂಡು ಈ ರಾಜ್ಯವನ್ನ, ಈ ಎಲ್ಲ ವಿಡಿಯೋಗಳ ಬಿಡುಗಡೆಗೆ ಕಾರಣಕರ್ತರು ಯಾರು ಅಂತ ನೀವು ನೇರವಾಗಿ ಹೇಳ್ತೀರಾ? ಅದು ನೇರವಾಗಿ ಹೇಳೋಕ್ಕಿಂತ ಕಾಂಗ್ರೆಸ್ ಸರ್ಕಾರ ಅನ್ನೋದೇ ಮೇಲು. ನೋಡ್ರೆ, ನಮಸ್ಕಾರ ಕಣ್ರಿ. ಯಾಕೆ, ಏನು ಹೆಸರು?
ಕೆಂಪರಾಜ್ ಅವರೇ ಹೇಳಿ, ಓಟ್ ಹಾಕಿದ್ರಾ? ಓಟ್ ಹಾಕ್ತು, ಎಲ್ಲ ಹೆಂಗಿತ್ತು ಬೂತ್ ಹತ್ರ ಎಲ್ಲ? ಚೆನ್ನಾಗಿತ್ತು. ಯಾರು ಗೆಲ್ಬೋದು? ಯಾರು ಗೆಲ್ಬೋದು? ಸುಮ್ಮನೆ ಹಂಗೆ ಒಂದು ನಾಡಿ ಮಿಡ್ತ. ಕುಮಾರಸ್ವಾಮಿ 100ಕ್ಕೆ 200 ಭಾಗ ಗೆಲ್ತಾನೆ. ಪಕ್ಕ ಪಕ್ಕ 100ಕ್ಕೆ 100. 100ಕ್ಕೆ 200 200 ಕಲ್ಲ 100ಕ್ಕೆ 200. ಹೌದಾ? ಹಾ, ಸರಿ, ಓಕೆ. ಈಗ ಹಾಸನ ವಿಚಾರ ಗೊತ್ತಿರ್ಬೇಕು ನಿಮಗೆ. ಹಾಸನದು ಗೊತ್ತಾಯ್ತು. ಕಂಡ್ರೆ ಹೌದು. ಹೌದು, ನಿಮ್ಮ ಅನಿಸಿಕೆ ಏನು? ತಪ್ಪು ಮಾಡಿರೋದು ಅವ್ನು ಪ್ರಜ್ವಲ್ಲು, ಒಪ್ಕೋತೀವಿ. ಅವನ ನಮ್ಮ JDS BJP ಪಕ್ಷದ JDS ಪಕ್ಷದ ಅಮಾನತೆ ಮಾಡೋದೆ, ಅವ್ನು ಸಿಕ್ಕಿಲ್ಲ. ಅದು ಯಾರು ತಾನೇ ಒಪ್ಕೊಂಡವರು? ಅನ್ಯಾಯ ಮಾಡಿರೋದು ತಪ್ಪು ಅದು. ನಮಸ್ಕಾರ ಕಣ್ರೆ, ಎಲ್ಲರೂ ಮಾತಾಡಿಸ್ತೆ ಅನ್ಸುತ್ತೆ ನಿಮ್ಮನ್ನ. ಬಾಯ್ಸ್ ಹತ್ರ ಬಂದರೆ ಚಂದ. ಇರ್ಲಿ 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 ಯಾಕೆ ಹಿಂಗೆ ಎದುರ್ತೀರಿ ನೋಡಿ, ದೊಡ್ಡವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಏನು ಹೆಸರು? ಯಪ್ಪ ಎಂತ ನಾಚಿಕೆ ಮಾರಯ್ಯ ನಿಮಗೆ. ಹೇಳಣ್ಣ, ಏನು ಹೆಸರು ನಿಮ್ಮದು? ಅವರೆಲ್ಲ ಮಾತಾಯ್ತಣ್ಣ, ಹೇಳ. ಮಾತಾಡಲ್ಲ. ನಾನು ನಿಮ್ಮನ್ನ ಒಳ್ಳೆ ಸ್ಟೈಲಾಗಿ ಬಾಯ್ಸ್ ಅನ್ಕೊಂಡು ಬಂದಲ್ಲಪ್ಪ. ಬಾಯ್ಸ್ ನೋಡಿದ್ರೆ ಒಬ್ಬರೂ ಇಲ್ಲ. ನೀನೊಬ್ಬ ಇದೆಯಾ ಹೇಳಪ್ಪ? ಓಟ್ ಹಾಕಿದೆಯಲ್ವಪ್ಪ? ಆಯಿತು, ಯಾರು ಗೆಲ್ಬೋದು ಇಲ್ಲಿ? ಕುಮಾರಸ್ವಾಮಿ. ಥ್ಯಾಂಕ್ ಯು. ಇಷ್ಟಾರು ಮಾತಾಡ್ದಲ್ಲ, ಬಾಯ್ಸ್ ಅನ್ಕೊಂಡು. ಓಡಪ್ಪ, ಓಡಿ ನೋಡಿ, ನಿಮ್ಮ ಹುಡುಗ ಮಾತಾಡೋದಪ್ಪ, ಚೆನ್ನಾಗಿ ಮಾತಾಡೋದ. ಬೈಲಿ ಓಟರ್ ಹಾಕ್ತಾ ಇಲ್ವೋ ಹೇಳೋ ಮರೆಯ? ಓಟ್ ಹಾಕಿಲ್ವಾ? ಯಾರು ಗೆಲ್ಬೋದು? ಕುಮಾರಸ್ವಾಮಿ. ಸರಿ, ಹಾಸನ ಗೊತ್ತಿಲ್ವಾ? ಏನೂ ಗೊತ್ತಿಲ್ಲ ಅಣ್ಣ, ನಮ್ಗೆ ಏನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಚೀ ಕಂದ, ಅಯ್ಯೋ ಏನೂ ಗೊತ್ತಿಲ್ವಂತೆ. ಆಯ್ತು ಬಿಡಪ್ಪ, ನಂಬ್ಕಂಡೆ. ಗೌಡ್ರೆ, ಏನ್ರಿ ಹೆಸರು? ನಮ್ಮ ದೊಡ್ಡ ಚೆನ್ನಗಡೆ ಅಂತ ಹೆಸರು ಏನಂತೀರಾ? ಯಾರು ಗೆಲ್ಬೋದು ಮಂಡ್ಯದಲ್ಲಿ? ಓಟ್ ಹಾಕಿದ್ರಾ? ಪಕ್ಕ ಒಂದ್ಸಲ ಇಲ್ಲ, ನಿಮ್ಮ ಹಕ್ಕು ನೀವು ಪಾಲ್ಸಾಯ್ತು. ಹೌದು. ಈ ಓಟ್ ಹಾಕ್ತಿದ್ದವ್ರಿಗೆಲ್ಲ ಏನು ಹೇಳ್ತೀರಾ? ಯಾರಿಗೆ? ಕೆಲವ್ರು ಓಟ್ ಹಾಕಲ್ಲ, ಗೊತ್ತಾ? ಸೋಮೇರಿ ಮಾಡ್ಕೊ ಕೂತಿರ್ತಾವಲ್ಲ. ನಮ್ಮಕ್ಕೂ ಯಾರಿಗಾರು ಹಾಕ್ಲಿ ಏನಾರು ಹಾಕ್ಲಿ ಅದು ಹಾಕ್ಬೇಕು, ಅದು ನಮ್ಮ ಕರ್ತವ್ಯ ಅಲ್ವಾ? ಹೌದು. ಯಾರು ಬರ್ಬೋದು ಮಂಡ್ಯದಾಗ? ಕುಮಾರಸ್ವಾಮಿ ಗೆಲ್ತೀನಿ, ಗ್ಯಾರಂಟಿ. ಫಿಕ್ಸ್. 100%. ಈಗ ಹಾಸನ ವಿಚಾರ ಗೊತ್ತಾಯ್ತಾ? ಗೊತ್ತಾಯ್ತು. ಏನು ಹೇಳ್ತೀರಾ? ಏನು ಅನಿಸಿಕೆನು? ಸರ್, SIT ಕೊಟ್ಟವರಲ್ವಾ, ತನಿಖೆ ನಡೀತಾ ಇದೆ. ಯಾರೇ ತಪ್ಪು ಮಾಡಿರೋ ಅದಕ್ಕೆ ಕಾನೂನು ಬೋದು, ಯಾವುದೇ ಸರ್ಕಾರ ಆಗ್ಬೋದು, ಯಾವುದೇ ಇರ್ಬೋದು, ಕಾನೂನು ಏನು ಶಿಕ್ಷೆ ಬೇಕು ಹಾಗೆ ಆಯ್ತದೆ ಅದು. ಯಾರು ಗೆಲ್ಬೋದು? ಯಾರೇ ಗೆಲ್ಬೋದು? ಗೆದ್ದರ್ ಜಯಂತಿನೇ. ಗೆದ್ದೋರು ಜೈ. ನೀವು ಹಾಕಿರೋದು ಯಾರು? ಹಿಂಗ್ಸರೆಲ್ಲ ಬರೀ ಕಾಂಗ್ರೆಸ್ ಬಡ ಅವರ ರೈತರು ಲಾಸ್ ಆಗ್ಬಿಟ್ಟು ಜೂಂಡಿ ಕಬ್ಬು ಹೊಂಟೋಯ್ತು, 25 ಗುಂಟೆ ಕಬ್ಬು ಹೊಂಟೋಯ್ತು, ತೆಂಗು ಮರ ಹೊಂಟೋದು, ಪರಿಹಾರ ಏನಿಲ್ಲ. ಏನು ಕೊಡಮ್ಮ? ಸರಿ, ಹಾಸನ ಗೊತ್ತಾ ವಿಷಯ? ಸರಿ ಅಣ್ಣ. ಹಾಸಂದು? ಆಯ್ತಣ್ಣ. ಹಾಸಂದು ಗೊತ್ತಾ? ಗೊತ್ತಾಯ್ತು. ಏನು ಹೇಳಿ? ಏನಿಲ್ಲ. ಏನೋ ಕಂದಲೆ, ಏನೋ ಏನೋ ಏನೋ. ಹಾಸಂದು ಗೊತ್ತಿಲ್ವಾ? ಗೊತ್ತಿಲ್ಲ. ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣಂದು ಗೊತ್ತಿಲ್ವಾ? ಗೊತ್ತಿಲ್ಲ. ನೋಡಿದ್ರಲ್ಲಪ್ಪ ಮಂಡ್ಯ ಜನರು ಏನೇನು ಹೇಳಿದ್ರು ಅಂತ. ಒಟ್ಟಲ್ಲಿ ಮಂಡ್ಯದಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋದಾದ್ರೆ ನಾವು ಜೂನ್ 4 ಗಂಟೆ ಕಾಯಲೇಬೇಕು. ಅವತ್ತೇ ರಿಸಲ್ಟು, ಅವತ್ತೇ ಗೊತ್ತಾಗೋದು ಯಾರು ಗೆಲ್ತಾರೆ, ಸ್ಟಾರ್ ಚಂದ್ರನೋ ಕುಮಾರಸ್ವಾಮಿನ ಅಂತೇಳಿ. ಇನ್ನು ಮತ್ತೊಂದು ಕಡೆ ಹಾಸನ ವಿಚಾರಕ್ಕೆ ಬಂದರೆ ತಮ್ಮದೇ ಆದಂಥ ಅಭಿಪ್ರಾಯವನ್ನು ಹೇಳಿದ್ರು. ಒಂದು ಕಡೆ ಅವ್ರವ್ರ ಅನಿಸಿಕೆಗಳು, ಒಬ್ಬರು ಸರಿ ಅಂದರು, ಇವೆಲ್ಲ ಬೇಕಿತ್ತ ಅಂದರು, 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಂದರು. ಒಟ್ಟಲ್ಲಿ ಏನೋ ಇದೆಲ್ಲ ಬೇಡವಾಗಿತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ್ರು. ನಾಳೆ ಇದೇ ವಿಚಾರವಾಗಿ ಕುರಿತು ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಜಿಲ್ಲೆ ಒಳಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.